ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೂಪರ್! ಇವಾಗ ನೋಡಿ, ಈ ಒಂದ್ ಪೂಜೆ ಕಳೆ ಬಂತು. ನನ್ ಕಡೆಯಿಂದ ವಿಜಿಲು. ತುಂಬಾ ಚೆನ್ನಾಗಿ ಹಾಡು ಹೇಳ್ದಿಯಮ್ಮ ಗೌರಿ. ನಿನ್ ಭಕ್ತಿ ಎಷ್ಟಿದೆ ಅಂತ ಇದ್ರಲ್ಲೇ ಗೊತ್ತಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೀನ್ ಹಾಡಿದ್ ತುಂಬಾ ಚೆನ್ನಾಗಿತ್ತು. ಇವಳು ಗಂಗಾ ಅಕ್ಕ ಅಲ್ವಾ? ಇವಳ್ದೆ ತಾನೇ ಮದ್ವೆ ನಿಂತ ಹೋಗಿದ್ದು? ಹೌದು, ಇವಳ್ದೆ ಮದ್ವೆ ನಿಂತ ಹೋಗಿದ್ದು. ಅಲ್ಲ, ನೋಡಕ್ ಮುದ್ದಾಗಿದ್ದಾಳೆ, ಚೆನ್ನಾಗೂ ಹಾಡ್ ಹೇಳ್ತಾಳೆ, ಎಲ್ಲರ ಹತ್ರನೂ ಒಳ್ಳೆ ಹೆಸರು ಬೇರೆ ತಗೊಂಡಿದ್ದಾಳೆ ಅಂತ ಹೇಳ್ತೀರಾ? ಮತ್ತೆ ಯಾಕೆ ಮನೆ ಮರ್ಯಾದೆನ ಕಳಿಯೋ ಕೆಲ್ಸ ಮಾಡಿದ್ಲು? ಆದ್ರೂ ಮದ್ವೆ ಮನೆಗೆ ಬರಕ್ ಮುಂಚೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬೋದಾಗಿತ್ತಾನೆ. ಅವ್ರ ಅಪ್ಪ ಅಮ್ಮ ಏನಾರ ಕಣ್ಕಟ್ ಮದ್ವೆ ಮಾಡ್ತಾ ಇದ್ರ? ಇಲ್ಲ ತಾನೆ. ಅಯ್ಯೋ, ಈಗಿನ ಕಾಲದ ಹೆಣ್ಮಕ್ಳೇ ಹೀಗೆ ಲವ್ ಗಿವು ಅಂತ ಮಾಡ್ತಾರಲ್ವಾ. ಮನೆಯವ್ರನ್ನ ಒಪ್ಸಿ ಮದ್ವೆ ಆಗೋಕೆ ಶಕ್ತಿ ಇರಲ್ಲ. ಅಪ್ಪ ಅಮ್ಮನ್ ಬಲ್ವಂತಕ್ಕೆ ಮದ್ವೆಗೆ ಒಪ್ಕೊಂಡ್ಬಿಡ್ತಾರೆ. ಕೊನೆ ಘಳಿಗೆಯಲ್ಲಿ ಹೀಗೆ ಮದ್ವೆ ಆಗಲ್ಲ ಅಂತ ಕೂತ್ಬಿಡ್ತಾರೆ. ಅಪ್ಪ ಅಮ್ಮನ್ ಮರ್ಯಾದೆನೂ ಏನಾಗುತ್ತೋ ಅಂತ ಯೋಚನೆ ಮಾಡ್ಬೇಕು ತಾನೆ. ಅದ್ರಲ್ಲೂ ಒಳ್ಳೆ ಹೆಣ್ಮಕ್ಳು ಅನ್ನಿಸ್ಕೊಂಡಿರ್ತಾರ ನೋಡಿ, ಅಂತವ್ರೆ ಮನೆ ಮರ್ಯಾದೆ ಕಳಿಯೋ ಕೆಲ್ಸ ಮಾಡೋದು. ಸಾಕ್ ನಿಲ್ಸಿ. ನಮ್ಮ ಅಕ್ಕನ ಬಗ್ಗೆ ಏನ್ ಗೊತ್ತು ಅಂತ ಆ ರೀತಿ ಮಾತಾಡ್ತಿದ್ದೀರಾ? ಗಂಗೆ, ಏನು ಮಾತಾಡ್ಬೇಡ್ವೆ. ಸುಮ್ನೆ ಇರಕ್ಕ ನೀನು. ನಿನ್ ಬಗ್ಗೆ ಏನ್ ಗೊತ್ತಿದೆ ಅಂತ ಇವರೆಲ್ಲ ಹೀಗ್ ಮಾತಾಡ್ತಿದ್ದಾರೆ?